सदाशिवसमारम्भा शङ्कराचार्यमध्यमा अस्मदाचार्यपर्यन्ता वन्दे गुरुपरम्परा। शङ्करं शङ्कराचार्यं केशवं बादरायणं सूत्रभाष्य कृतो वन्दे भगवन्तो पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। ನಮಸ್ಕಾರ, ನಾನು ಹರೀಶ್ ರಾವ್. ಅಮೆರಿಕದಲ್ಲಿರುವ ಸ್ಥಾನಿಕ ಸಮಾಜ ಎಂದು 2ನೇ ವರ್ಷ ಆದಿಶಂಕರರ 1236ನೇ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಭರತ ವರ್ಷದ ಆಧ್ಯಾತ್ಮಿಕತೆಯ ಮಹತ್ವದ ಸಂಭ್ರಮಾಚರಣೆ ಈ ಶಂಕರ ಜಯಂತಿ. ಈ ವಿಶೇಷ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಮತ್ತು ಆದಿಶಂಕರಾಚಾರ್ಯರ ವೈಭವದ ತತ್ವಜ್ಞಾನವನ್ನು ಸ್ಮರಿಸಿಕೊಳ್ಳಲು ನಾವು ನಿಮ್ಮೆಲ್ಲರನ್ನೂ ಸ್ವಾಗತಿಸ್ತಾ ಇದ್ದೇವೆ. ಬನ್ನಿ, ಕಾರ್ಯಕ್ರಮವನ್ನು ಮೊದಲಾಗಿ ಗಣೇಶ ವಂದನೆಯಿಂದ ಆರಂಭಿಸೋಣ. ಓಂ ಶ್ರೀ ಗಣೇಶ ಭುಜಂಗಂ रणक्षुद्रघण्टानिनाभाभिरामं चलत्ताण्डवो दण्डवत् पद्मतालं लसतुङ्गिलाङ्गोपरिव्यालहारं गणाधीशमीशानसूनं त्वमीदे सूनं त्वमीदे। ध्वनिध्वंसवीणालयो लासे वक्त्रं स्फुरच्छुण्डदण्डोलसद्बीजपूरं गलदर्पसौगन्ध्यलोलालिमालं गणाधीशमीशानसूनं त्वमीदे सूनं त्वमीदे। प्रकाशज्जपारक्तरन्ता प्रसूना प्रवाला प्रभातारुणा ज्योतिरेकं प्रलम्बोदरं वक्रतुण्डैकदन्तं गणाधीशमीशानसूनं त्वमीदे सूनं त्वमीदे। विचित्रस्फुरद्रत्नमाला किरीटं किरीटुलसच्चन्द्ररेखा विभूषं विभूषैकभूषं भवध्वंसहेतं गणाधीशमीशानसूनं त्वमीदे सूनं त्वमीदे। उडञ्चद्भुजवल्लरे दृश्यमूल चलद्भ्रूलता विभ्र
मरुत्सुन्दरे चामरै सेवमाना गणाधीशमीशान सूनं त्वमीदे सूनं त्वमीदे स्फुरन्निष्ठुरलोलपिङ्गाक्षितारं कृपाकोमलादारलीलावतारं कलाबिन्दुगं गीयते योगिवर्ये गणाधीशमीशान सूनं त्वमीदे सूनं त्वमीदे यमेकाक्षरं निर्मलं निर्विकल्पं गुणातीतमानन्दमाकारशून्यं परं पार ओङ्कारमामाय गर्भं वदन्ति प्रकल्पं पुराणं त्वमीदे पुराणं त्वमीदे चिदानन्दसान्द्राय शान्ताय तुभ्यं नमो विश्वकर्ते च हर्ते च तुभ्यं नमो नन्दलीलाय वैवल्यवासे नमो विश्वबीज प्रसीदेषु सूनो प्रसीदेषु सूनो इमां सुस्वं प्रातरुद्धाय भक्त्या पठेयस्तु मार्यो लभ्य सर्वकामां गणेशप्रसादेन सिद्ध्यन्ति वाचो गणेशे विभो दुर्लभं किं प्रसन्ने गणाधीशमीशान सूनं त्वमीदे गणाधीशमीशान सूनं त्वमीदे सूनं त्वमीदे सूनं त्वमीदे सूनं त्वमीदे. ಗಣೇಶ ವಂದನೆಯೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ರಂಜನಿ ಪ್ರಶಾಂತ್ ಅವರಿಗೆ ಧನ್ಯವಾದಗಳು. ಬನ್ನಿ ಈಗ ಶ್ರೀ ನಾಗಭೂಷಣ್ ಮುಲ್ಕಿ ಹಾಗೂ ಉಷಾ ಕೊಲ್ಪೆ ಅವರೊಂದಿಗೆ ಶಂಕರ ಜಯಂತಿ ಪೂಜೆಯಲ್ಲಿ ಪಾಲ್ಗೊಳ್ಳೋಣ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತಭಾಷಾಕೃತಂ ವಂದೇ ಭಗವಂತೋ ಪುನಃ ಪುನಃ ಸ್ಮದಾಚಾರ್ಯಪರ್ಯಂತಾಂ ಶಂಕರಾಚಾರ್ಯಮಧ್ಯಮಾಂ ಶ್ರೀಶಂಕರಗುರುಂ ವಂದೇ ಲೋಕಾನುಗ್ರಹಕಾರಕಂ ಸರ್ವಜ್ಞಂ ಸುಗುಣಾಕಾರಂ ಶಾಂತಂ ಸಿಂಹಾಸನಾಧಿಪಂ ಶ್ರೀಶಂಕರಗುರುಂ ವಂದೇ ಲೋಕಾನುಗ್ರಹಕಾರಕಂ ಶಂಕರಾಚಾರ್ಯಭ್ಯೋ ನಮಃ. ಎಲ್ರಿಗೂ ಶುಭವಾಗಲಿ. ಈ ಪಂಚಾಯತನೆಯ ಪೂಜೆಯನ್ನು ಸಂಕ್ಷಿಪ್ತವಾಗಿ ಎಲ್ಲರೂ ಮಾಡಿ ಪ್ರತಿ ದಿವಸ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ. ಓಂ ಸೂರ್ಯಾಯ ನಮಃ. ಓಂ ಸೂರ್ಯನಾರಾಯಣಾಯ ನಮಃ. ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರಂ ದಿವಾಕರಂ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೇ. ಈಗ ವಿಷ್ಣು ಇದು ಅವಿನಯಮಪಯನಯ ವಿಷ್ಣು ದಮಯ ಮನಃಶಮಯ ವಿಷಯ ಮೃಗತುಷ್ಟಾಂ ಭೂತದಯ ಸಂಸಾರ ಸಾಗರತ ದಿವ್ಯಧುನಿ ಮಕರಂದೇ ಪರಿಮಳ ಪರಿಭೋಗ ಸಚ್ಚಿದಾನಂದೇ ಶ್ರೀಪತಿ ಪದಾರವಿಂದೇ ಭವಭಯ ಚೇದಚಿದೇ ವಂದೇ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಶ್ರೀಧರಂ ಮಾಧವಂ ಗೋಪಿಕಾವಲ್ಲಭಂ ಜಾನಕೀನಾಯಕಂ ರಾಮಚಂದ್ರಂ ಭಜೆ. ಓಂ ನಮೋ ನಾರಾಯಣಾಯ ನಮಃ. ಓಂ ನಮೋ ನಾರಾಯಣಾಯ ನಮಃ. ಓಂ ನಮೋ ನಾರಾಯಣಾಯ ನಮಃ. ನಾವು ಸ್ಥಾನಿಕ ಬ್ರಾಹ್ಮಣರು ಶಂಕರಾಚಾರ್ಯ ಜನ್ಮದಿನವನ್ನು ಶಂಕರ ಜಯಂತಿಯನ್ನು ಆಚರಿಸುತ್ತೇವೆ. ಶಂಕರಾಚಾರ್ಯರು ಹಿಂದೂ ಧರ್ಮವನ್ನು ಒಂದುಗೂಡಿಸಿ ಸನಾತನ ವೈದಿಕ ಧರ್ಮವನ್ನು ಪುನರುತ್ಥಾನ ಮಾಡಿದರು. ಅವರು ಪಂಚಾಯತನ ಪೂಜೆ ಮಾಡಿ ಎಂದು ಜನರಿಗೆ ಬೋಧಿಸಿದರು. ಪಂಚಾಯತನ ಪೂಜೆ ಮಾಡುವುದರಿಂದ ಎಲ್ಲ ಸಂಪ್ರದಾಯದ ಜನರು ಹಿಂದೂಗಳು ನಾವು ಒಂದೇ ಎಂದು ಭಾವಿಸುತ್ತಲೇ ಭಾವನೆ ಬರುವಂತೆ ಮಾಡಲಿಕ್ಕೋಸ್ಕರ ಈ ಪೂಜೆಯನ್ನು ಮಾಡಲು ಹೇಳಿದರು. ನಾವು ಈಗ
ಶಂಕರಾಚಾರ್ಯರು ಹೇಳಿರುವ ಪಂಚಾಯತನ ಪೂಜೆಯನ್ನು ಸಾಕರಾರ್ಥ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೇವ ದೈತ್ಯಕಂ ನತಾಶುಭಾಷನಾಶಕಂ ನಮಾಮಿತಂ ವಿನಾಯಕಂ ನತೇತರಾತಿಭೀಕರಂ ನಮೋದಿತಾರ್ಕಭಾಸ್ವರಂ ನಮಸ್ಸುರಾರಿಜರಂ ನತಾಧಿಕಾಪದುದ್ಧರಂ ಸುರೇಶ್ವರಂ ನಿಧೀಶ್ವರಂ ಗಜೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಮಾಶೇ ಪರಾತ್ಪರಂ ನಿರಂತರಂ ಸಮಸ್ತಲೋಕಶಂಕರಂ ನಿರಸ್ತದೈತ್ಯಕುಂಜರಂ ಧರಿತರೋದರಂ ವರಂ ವರೆ ಭವತ್ತಮಕ್ಷರಂ ಕೃಪಾಕರಂ ಕ್ಷಮಾಕರಂ ಮುದಾಕರಂ ಯಶಸ್ಕರಂ ಮನಸ್ಕರಂ ನಮಸ್ಕೃತ ನಮಸ್ಕರೋಮಿ ಭಾಸ್ಕರಂ ಅಕಿಂಚನಾತಿಮಾರ್ಜನಂ ಚಿರಂತನೋತ್ಯಭಾಜನಂ ಪುರಾರಿಪೂರ್ವದಂದನಂ ಸ್ವಾರಿಗರ್ವಚರಣಂ ನಿತಾಂತಕಾಂತದಂತಕಾಂತಿಮಂತಕಾಂತಕಾತ್ಮಜಂ ಅಚಿಂತ್ಯರೂಪಮಂತೈ ಮಂತರಾಯ ಕೃಂದನಂ ಹೃದಂತರೇ ನಿರಂತರಂ ವಸಂತಮೇವ ಯೋಗಿನಾಂ ತಮೇಕದಂತಮೇವ तं ವಿಚಿಂತಯಾಮಿ ಸಂಸದಂ ಮಹಾಗಣೇಶ ಪಂಚರತ್ನಮಾಧ್ವರೇಣ ಯೋನಾಂ ಜಲ್ಪತಿ ಪ್ರಭಾತತೆ ಹೃದೇಶ್ವರನ್ ಗಣೇಶ್ವರಂ ಅರೋಗತಾಮದೋಷತಾಂ ಸುಸಾಹಿತ್ಯಂ ಸುಪುತ್ರತಾಂ ಸಮಾಹಿತಾಯ ಸ್ಪಷ್ಟಭೂತೆ ನಾವ್ಯಪಯತಿ ಸವಚ್ಚಿರಾಮ್ ಓಂ ಶ್ರೀ ಗಣೇಶಾಯ ನಮಃ. ಈಗ ದೇವಿ ಸ್ತೋತ್ರ ಅನ್ನಪೂರ್ಣಾಷ್ಟಕ ಸ್ತೋತ್ರ. ಓಂ ನಿತ್ಯಾನಂದಕರಿ ವರಾಭಯಕರಿ ಸೌಂದರ್ಯ ರತ್ನಾಕರಿ ನಿರ್ದೋತಾಖಿಲ ಘೋರ ಪಾವನಕರಿ ಪ್ರತ್ಯಕ್ಷ ಮಾಹೇಶ್ವರಿ ಪ್ರಾಳೇಯಾಚಲ ವಂಶ ಪಾವನಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತಾನ್ನಪೂರ್ಣೇಶ್ವರಿ ಯೋಗಾನಂದಕರಿ ಪಕ್ಷಯಕರಿ ಧರ್ಮಾರ್ಥ ನಿಷ್ಠಾಕರಿ ಚಂದಾರ್ಕಾನಲಭಾಸಮಾನಲಹರಿ ತ್ರೈಲೋಕ್ಯ ರಕ್ಷಾಕರಿ ಸರ್ವೈಶ್ವರ್ಯ ಸಮಸ್ತಮಾಂಜಿತಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂ ದೇಹಿ ಕೃಪಾವಲಂಬನ ಮಾತಾನ್ನಪೂರ್ಣೇಶ್ವರಿ ಕೈಲಾಸಾಚಲಕಂದರಾಲಯಕರಿ ಗೌರಿ ಉಮಾಶಂಕರಿ ಕೌಮಾರಿ ನಿಗಮಾತ ಗೋಚರಕರಿ ಓಂಕಾರ ಬೀಜಾಕ್ಷರಿ ಮೋಕ್ಷದ್ವಾರ ಕಪಾಟ ಪಾಠಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತಾನ್ನಪೂರ್ಣೇಶ್ವರಿ ಆದ್ಯಂತಾರಿ ಚಂದ್ರಾರ್ಕಾನಲ ಕೋಟಿ ಕೋಟಿ ಸದೃಶ ಚಂದಾಂಶು ಬಿಂಬಾದರಿ ಚಂದ್ರಾರ್ಕಾಗ್ನಿ ಸಮಾನ ಕುಂತಲಧರಿ ಚಂದ್ರಾರ್ಕವರ್ಣೇಶ್ವರಿ ಮಾಲಾ ಪುಸ್ತಕ ಪಾಶಾಂಕುಶಧರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತಾನ್ನಪೂರ್ಣೇಶ್ವರಿ ಛತ್ರತ್ರಾಣಕರಿ ಮಹಾಭಯಕರಿ ಮಾತಾ ಕೃಪಾಸಾಗರಿ ಸಾಕ್ಷಾನ್ ಮೋಕ್ಷಕರಿ ಸದಾಶಿವಕರಿ ವಿಶ್ವೇಶ್ವರಿ ಶ್ರೀಧರಿ ರಕ್ಷಾಗ್ರಂಥಕರಿ ನಿರಾಮಯಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತಾನ್ನಪೂರ್ಣೇಶ್ವರಿ ಆದಿಕ್ಷಾಂತ ಸಮಸ್ತವರ್ಣನಕರಿ ಶಂಭು ಪ್ರಿಯಾಶಾಂಕರಿ ಕಾಶ್ಮೀರಾ ತ್ರಿಪುರೇಶ್ವರಿ ತ್ರಿಲಾರಿ ನಿತ್ಯಾಂಕುರಾ ಶರ್ವರಿ ಕಾಮಾಂಕಾಕ್ಷಕರಿ ಜನೋದಯಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತಾನ್ನಪೂರ್ಣೇಶ್ವರಿ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರೇ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಮಾತಾ ಚ ಪಾರ್ವತಿ ದೇವಿ ಪಿತಾ ದೇವೋ ಮಹೇಶ್ವರ ಬಾಂಧವ ಶಿವಭಕ್ತಾಶ್ಚ ಸ್ವದೇಶವ ಭುವನತ್ರಯಂ. ಈಗ ಶಿವನ ಓಂ ನಮಃ ಶಿವಾಯ. ಚಂದ್ರೋದ್ಭಾಸಿತ ಶೇಖರೇ ಸ್ವರಹರೇ ಗಂಗಾಧರೇ ಶಂಕರೇ ಸರ್ವೇ ಭೂಷಿತ ಕಂಠಕರ್ಣವ್ಯರೇ ಏಕೋತ್ತ ವೈಶ್ವಾನ್ವರೇ ಧನ್ಪೇತ್ಕೃತ ಸುಂದರಾಂಬರಧರೇ ತ್ರೈಲೋಕ್ಯ ಸಾರೇ ಹರೇ ಮೋಕ್ಷಾರ್ಥಂ ಕುರು ಚಿತ್ತವೃತ್ತಿಮಖಿಲಾಮನ್ನೇಸ್ತು ಕಿಂ ಕರ್ಮಭಿಃ किं वादेन धनेन वाजिकरभि प्राप्तेन राजेन किं वा पुत्रकलत्रमित्तपशुभिर्देहेन
येन किं ज्ञातैतक्षणभङ्गुरां सपदिरे त्याज्यं मनो दूरता स्वात्मार्थं गुरुवाक्यतो भज भजा श्रीपार्वती वल्लभम् आयुर्नश्यति पश्यतां प्रतिदिनां याति क्षयं यौवनं प्रत्यायान्ति गता पुनर्न दिवस कालो जगद्भक्षता लक्ष्मीसोयुतरङ्गभङ्गचपलां विद्युच्चलं जीवितं तत्त्वानां शरणागतं शरणगा त्वं रक्ष रक्षाधुना काचरणकृतयं वाकजं कर्मजं श्रवणनयजं विहितमहितं वा सर्वमेतत्क्षमस्व मे जय जय करुणाबुद्धे श्रीमहा ಪೂಜೆ ಕಾರ್ಯಕ್ರಮ ಪೂರೈಸಿದ್ದಕ್ಕೆ ಉಷಾಕೊಲ್ಪೆ ಮತ್ತೆ ಕುಟುಂಬಕ್ಕೆ ಧನ್ಯವಾದಗಳು. ಈಗ ಶಂಕರಾಚಾರ್ಯ ಅವರ ಬಗ್ಗೆ ರೋಹನ್ ಅವರಿಂದ ಸಣ್ಣ ಪ್ರಸ್ತುತೀಕರಣ ನಾವು ಈಗ ಕೇಳೋಣ. Hello, my name is Rohan Natogi. Today I will speak about Adi Shankaracharya and his legacy. Adi Shankara was a very important figure in Hinduism. He was a philosopher, scholar, and teacher who lived in India over 1,000 years ago. Today, we will learn a bit about his life and teachings. Adi Shankara was born in a small village in southern India. Even as a young boy, he was very intelligent. He learned Sanskrit, an ancient Indian language, very quickly. By the time he was a teenager, he had already mastered many important religious texts. When Adi Shankara was still a teenager, he decided to become a monk. This meant that he would devote his life to studying and teaching about Hinduism. He traveled all over India, debating with other scholars and sharing his knowledge with everyone he met. Adi Shankara's teachings focused on a philosophy called Advaita Vedanta. This philosophy teaches that there is one ultimate reality, Brahman, and that everything in the universe is a part of Brahman. He also established 4 mattas, or monasteries, in different parts of India. These mattas helped to preserve and spread Hinduism. Sadly, Adi Shankara died at a very young age. Even though his life was short, he still had a huge impact on Hinduism. His teachings are still studied today by people all over the world. He is remembered as one of the greatest teachers and philosophers in Hindu history. I hope you learned a little bit about Adi Shankaracharya today. Thank you. ಶಂಕರ ಜಯಂತಿಯ ಪೂಜಾ ಕಾರ್ಯಕ್ರಮ ಹಾಗೂ ಶಂಕರಾಚಾರ್ಯರ ಬಗ್ಗೆ ಮಾಹಿತಿ ಚೆನ್ನಾಗಿತ್ತಲ್ಲವೇ? ಶ್ರೀ ಆದಿಶಂಕರಾಚಾರ್ಯರು ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಪ್ರಾರ್ಥಿಸುತ್ತಾ ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇದರಲ್ಲಿ ಅಮೆರಿಕಾದಲ್ಲಿರುವ ಸ್ಥಾನಿಕ ಬಾಂಧವರು ಹಾಗೂ ಅವರ ಮಕ್ಕಳೆಲ್ಲ ಭಾಗವಹಿಸಿದ್ದಾರೆ. ಬನ್ನಿ ಅವರನ್ನೆಲ್ಲ ಹುರಿದುಂಬಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಶುರು ಮಾಡೋಣ.
शङ्गमातङ्गकुलकालं श्रीविघ्नराजं भजे श्रीविघ्नराजं भजे श्रीविघ्नराजं भजे कनककेयूरहारावळी कलितगम्भीरगौरगिरिशोभं सुशोभम् कनककेयूरहारावळी कलितगम्भीरगौरगिरिशोभं सुशोभं कामारि भयभरितमूढमदकलिकलुषकन्तितमखण्ड प्रतापम् कामादिभयभरितमूढमदकलिकलुषकण्ठितमखण्ड प्रतापम् सनकसुकनारद पतञ्जलि पराशर मदङ्गमुनिसङ्ग सल्लापम् सत्यपरमाब्जनयन प्रमुद भुक्तिकर तत्त्वमसि नित्यनिगमादिस्वरूपं श्रीविघ्नराजं भजे श्रीविघ्नराजं भजे श्रीविघ्नराजं भजेहं 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 श्रीविघ्नराजं भजे श्रीविघ्नराजं भजे ॐ शिव परात् परा शिव ओंकारा शिव तव शरणम् ॐ शिव परात् परा शिव ओंकारा शिव तव शरणम् नमामि शङ्कर भजामि शङ्कर नमामि शङ्कर भजामि शङ्कर उमा महेश्वर तव शरणम् उमा महेश्वर तव शरणम् गौरी शङ्कर शम्भो शङ्कर साम्ब सदा शिव तव शरणम् गौरी शङ्कर शम्भो शङ्कर साम्ब सदा शिव तव शरणम् ॐ शिव परात् परा शिव ओंकारा शिव तव शरणम् ॐ शिव परात् परा शिव ओंकारा शिव तव शरणम् नमामि शङ्कर भजामि शङ्कर नमामि शङ्कर भजामि शङ्कर उमा महेश्वर तव शरणम् उमा महेश्वर तव शरणम् गौरी शङ्कर शम्भो शङ्कर साम्ब सदा शिव तव शरणम् गौरी शङ्कर शम्भो शङ्कर साम्ब सदा शिव तव शरणम् 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 राम 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 जय राम 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 जय राम 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 जय राम 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 जय राम 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 दशरथ नंदन राम राम
दशमुखमर्दन राम राम दशरथ नंदन राम राम दशमुखमर्दन राम 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 पशुपति रंजन राम 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 पाप विमोचन पशुपति रंजन राम राम पाप विमोचन राम 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 जय राम 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 जय राम 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 अनाथ राक्षस राम 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 आप बांधत राम 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 अनाथ राक्षस राम 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 आप बांधत राम 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 मैथिली नंदन राम 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 मारुति वंदित राम 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 मैथिली नंदन राम 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 मारुति वंदित राम 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 जय राम 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 जय राम 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 जय राम 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 जय राम 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 दशरथ नंदन राम 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 दशमुखमर्दन राम 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 दशरथ नंदन राम 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 दशमुखमर्दन राम 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 पशुपति रंजन राम 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 पाप विमोचन राम 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 पशुपति रंजन राम 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 पाप विमोचन राम 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 जय राम 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 जय राम 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 जय राम 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 देवराज सेव्यमान पावनाङ्घ्रि पङ्कजं व्यालयज्ञसूत्रमिन्दुशेखरं कृपाकरं नारदादियोगिवृन्दवन्दितं दिगम्बरं काशिकापुराधिनाथ कालभैरवं भजे भानुकोटिभास्वरं भवाब्दितारकं परं नीलकण्ठमिप्सितार्थदायकं त्रिलोचनं कालकालमम्बुजाक्षमक्षशूलमक्षरं काशिकापुराधिनाथ कालभैरवं भजे शूलटङ्कपाशदण्डपाणिमादिकारणं श्यामकायमादिदेवमक्षरं निरामयं भीमविक्रमं प्रभुं विचित्रताण्डवप्रियं काशिकापुराधिनाथ कालभैरवं भजे भुक्तिमुक्तिदायकं प्रशस्तचारुविग्रहं भक्तवत्सलं स्थितं समस्तलोकविग्रहं विनिक्वनन्मनोज्ञ एव किङ्किणीलसत्कटिं काशिकापुराधिनाथ कालभैरवं भजे धर्मसेतुपालकं त्वधर्ममार्गनाशकं कर्मपाशमोचकं सुशर्मदायकं विभुं स्वर्णवर्णशेषपाशशोभिताङ्गमण्डलं काशिकापुराधिनाथ कालभैरवं भजे रत्नपादुकाप्रभाभिरामपादयुग्मकं नित्यमद्वितीयमिष्टदैवतं निरञ्जनं मृत्युदर्पनाशनं करालदंश्रमोक्षणं काशिकापुराधिनाथ कालभैरवं भजे अट्टहासभिन्नपद्मजाण्डकोशसन्ततिं दृष्टिपातनष्टपापजालमुग्रशासनम् अष्टसिद्धिदायकं कपालमालिकाधरं
भूतसङ्गनायकं विशालकीर्तिदायकं काशीवासलोकपुण्यपापशोधकं विभुं नीतिमार्गकोविदं पुरातनं जगत्पतिं काशिकापुराधिनाथ कालभैरवं भजे। कालभैरवाष्टकं पठन्ति ये मनोहरं ज्ञानमुक्तिसाधनं विचित्रपुण्यवर्धनं शोकमोहदैन्यलोभकोपतापनाशनं प्रयान्ति कालभैरवाङ्घ्रिसन्निधिनराध्रुवं काशिकापुराधिनाथ कालभैरवं भजे। कालभैरवं भजे, कालभैरवं भजे। ॐ नमः शिवाय। ॐ नमः शिवाय। ॐ नमः शिवाय। ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಲ್ವೇ? ಇನ್ನು ವೈವಿಧ್ಯಮಯ ಕಾರ್ಯಕ್ರಮಗಳು ಬರಲಿದೆ, ಅವರನ್ನೆಲ್ಲ ಹುರಿದುಂಬಿಸೋಣ. ಈಗ ನಾವು ಸ್ಥಾನಿಕರು ಹಾಗೂ ನಮ್ಮ ಜಗದ್ಗುರು ಶ್ರೀ ಶಂಕರಾಚಾರ್ಯರ ನಡುವಿನ ಬಾಂಧವ್ಯವನ್ನ ಸುಬ್ರಹ್ಮಣ್ಯ ಶಾನ್ಭೋಗ್ ಅವರ ಈ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ, ನನ್ನ ಹೆಸರು ಸುಬ್ರಹ್ಮಣ್ಯ ಶಾನ್ಭೋಗ್. ಐ ಲಿವ್ ಇನ್ ಡಾಲಸ್. Wish you all a very happy Shankara Jayanti. Today I am going to talk about how our community, Sthanik community, and Jagadguru Shankaracharya are connected. So if you start researching about our Sthanika Brahmins, if you just type in Google, we get a lot of articles, information about our community. So some of the points which I want to talk here are Jagadguru Shankaracharya started the Panchayatana Paddhati, and we still follow the Panchayatana Paddhati. We have 5 gods we worship in our daily puja: Shiva, Durga, Ganesha, Vishnu, and Surya. And we also worship Subramanya. So Subramanya Devaru is our Kuladevaru. So if you see the Subramanya Sabha website, that also talks about history of Sthanika, and there is a reference where Jagadguru Adi Shankaracharya visited Kadaba temple, and the Kadaba temple is still managed by our community, and they also visited a nearby village and established a mata there. So these two are main references for with which we kind of connect to Jagadguru Shankaracharya. There was also a reference in 1924. The Sringeri Pita gave a notification that our sect can be also called as Subramanya Sthanika Brahmins because we worship Subramanya. So that's how we have kind of some relationship between Sringeri Pita and our community. So in India, back in India also, we can see that in all our community people, we all treat Sringeri Pita or Swamiji as our Kulaguru. And we do visit in our community visit every year and do the Guru Puja in every year. We do that back home in India. I would like to give some references about for these for the Sthanika Brahmins, Jagadguru Shankaracharya and Sringeri Pita, and our history. So I would like to share I'm sharing my screen. As you can see here, subramanyasabha.com has cover information. There is a Pavanjay blogspot. So that also provides some information about our history. There is a Shivalli Brahmins website, and there is a discussion forum, and there are some people who discussed about some historians actually discussed about our origin and how what we were doing before in Tamil Nadu area.
and there are a couple of websites. This website points to some other websites like this. The two main books which were published about us. One, Sthanika Brahmanaru, 1957. That was published by I.K. Srinivasa Rao. And this also a reference to a 1938 article about Sthanika Brahmins. So I would request all viewers to just do some research, learn about our history, how what we were before. Sthanika means comes from sthana. Sthana means it's a temple, and Sthanika means we were kind of administrators of temples, and it talks about that we were right from Vijayanagara Samrajya. The Vidyaranya of Vijaya Samrajya became Pitathipati of Sringeri Mata, and even from that time, we were part of temple administration, and then slowly, we were removed from the administration part of the temples, and it's taken over by other communities. So there's a lot of information in these two articles. So I request the audience to read these two PDF. They are available in Google, and also the websites which I mentioned in my presentation here. The Nambudiri website trust, Shivali Brahmins. You can search for Sthanika in there, and Pavanjay Blogspot, and Sri Subramanya Sabha. And also in Google there are some articles which may be very interesting about which gives information about our community and how we evolved in the area, in the Tulnadu area, and all the history about our community. So again, wish you all a very happy Shankar Jayanti. Thank you for the opportunity to talk about Jagadguru Shankaracharya and a connection between him and our community. Thank you all. ನಮಸ್ಕಾರ, ನನ್ನ ಹೆಸರು ನಿಧಿ. ಇವತ್ತು ನಾನು ಲಂಬೋದರ ಲಕುಮಿಕರ ಹಾಡು ವಯಲಿನಲ್ಲಿ ನುಡಿಸ್ತೀನಿ. Bhagavan Adi Shankaracharya is considered to be the ideal sannyasi
It is commonly accepted that he lived about 1200 years ago. Shankaracharya was a towering figure in Indian history and his influence is still felt today. He was a great philosopher and religious leader. He was born in Kaladi, Kerala, and in his short lifespan of 32 years, his accomplishments seem a marvel even today. I am going to share 2 incidents in Sri Adi Shankaracharya's life that have made him a great spiritual leader. The first story is the shower of gold. Before he was 8, as a young brahmachari, the young Shankara went to a house to beg for his daily food. The hostess was a kind but very poor lady. All she could give him was a small amlaki gooseberry fruit. Shankara was deeply touched by the sincerity of this poor lady and he invoked Goddess Lakshmi, the goddess of wealth. By singing spontaneously the Kanaka Dara Stotra, legend has it that the goddess showered golden amlaki fruits into the poor old lady. The second story is about his sannyasa. When Shankara broached the topic of his embracing the sannyasa way of his life, his mother was reluctant to give him her permission and blessings. One day, however, when he accompanied his mother for a bath in the river, a crocodile caught hold of his leg and started dragging him. His mother could only stand and watch helplessly. Then Shankara called out to his mother, asking her to permit him to become a sannyasi, at least during these last moments of his life. She agreed, and miraculously the crocodile let go of Shankara's leg. To console his mother, he promised her that he would come back to her at the time of her death and perform the last rites. Shankaracharya's influence on Hindu thought and spirituality has been profound, and his teachings continue to inspire millions of people around the world. He is revered as a great saint, philosopher, and spiritual leader within the Hindu tradition. Namaste. Namaste. My name is Arya and I'll be singing this short song on Shiva called Om Shiva in the Raga Malay Maratham Tala Eka. नमामि शङ्कर भजामि शङ्कर उमा महेश्वर तव शरणं नमामि शङ्कर भजामि शङ्कर उमा महेश्वर तव शरणं गौरी शङ्कर शम्भो शङ्कर साम्ब सदा
ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ ನೂರಾರು ಹೆಸರು ಶಿವನಿಗೆ, ನೂರಾರು ಹೆಸರು ನಂಜುಂಡೇಶ್ವರನಿಗೆ ಇರುವರು ನೆರೆದವರ ಮನದಾಗೆ. ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ ನೂರಾರು ಹೆಸರು ಶಿವನಿಗೆ, ನೂರಾರು ಹೆಸರು ನಂಜುಂಡೇಶ್ವರನಿಗೆ ಇರುವರು ನೆರೆದವರ ಮನದಾಗೆ. ಮೊಗ್ಗಲ್ಲಿ ಕುಳಿತೋನೆ ಹೂವಲ್ಲಿ ನಗುತ್ತಾನೆ ಮಾಯಾಗಿ ಹರೆಯಾಗಿ ಮಲಗುವೋನೆ. ಮೊಗ್ಗಲ್ಲಿ ಕುಳಿತೋನೆ ಹೂವಲ್ಲಿ ನಗುತ್ತಾನೆ ಮಾಯಾಗಿ ಹರೆಯಾಗಿ ಮಲಗುವೋನೆ. ಮಾಯಾಗಿ ಹಾಯಾಗಿ ಮಲಗೋನೆ ಮಾದೇವ ಮನಸ್ಸಿಟ್ಟು ಕೂಗಲು ಬರುತ್ತಾನೆ. ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ ನೂರಾರು ಹೆಸರು ಶಿವನಿಗೆ, ನೂರಾರು ಹೆಸರು ನಂಜುಂಡೇಶ್ವರನಿಗೆ ಇರುವರು ನೆರೆದವರ ಮನದಾಗೆ. ಗಿಳಿಯಲ್ಲಿ ಹಸಿರಾಗಿ ನಗರಲ್ಲಿ ಕಣ್ಣಾಗಿ ಕೋಗಿಲೆ ದನಿಯ ಇಂಪಾಗಿ. ಗಿಳಿಯಲ್ಲಿ ಹಸಿರಾಗಿ ನಗರಲ್ಲಿ ಕಣ್ಣಾಗಿ ಕೋಗಿಲೆ ದನಿಯ ಇಂಪಾಗಿ. ಕೋಗಿಲೆ ದನಿಯ ಇಂಪಾಗಿ ಕೇಳೋರ ಮನಸ್ಸಿಗೆ ತಂದಾನೆ ಆನಂದ. ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ ನೂರಾರು ಹೆಸರು ಶಿವನಿಗೆ, ನೂರಾರು ಹೆಸರು ನಂಜುಂಡೇಶ್ವರನಿಗೆ ಇರುವರು ನೆರೆದವರ ಮನದಾಗೆ. ಕಲ್ಲಲ್ಲಿ ಮಣ್ಣಲ್ಲಿ ಗಾಳಿಯಲ್ಲಿ ನೀರಲ್ಲಿ ಎಲ್ಲೆಲ್ಲೂ ನಮ್ಮ ಶಿವನುಂಟು. ಕಲ್ಲಲ್ಲಿ ಮುಳ್ಳಲ್ಲಿ ಗಾಳಿಯಲ್ಲಿ ನೀರಲ್ಲಿ ಎಲ್ಲೆಲ್ಲೂ ನಮ್ಮ ಶಿವನುಂಟು. ಎಲ್ಲೆಲ್ಲೂ ನಮ್ಮ ಶಿವನುಂಟು ಜಗದಲ್ಲಿ ಶರಣಾಳಿಗೆ ಕಾಣ ಕಣ್ಣುಂಟು. ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ ನೂರಾರು ಹೆಸರು ಶಿವನಿಗೆ, ನೂರಾರು ಹೆಸರು ನಂಜುಂಡೇಶ್ವರನಿಗೆ ಇರುವರು ನೆರೆದವರ ಮನದಾಗೆ. ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ ನೂರಾರು ಹೆಸರು ಶಿವನಿಗೆ, ನೂರಾರು ಹೆಸರು ನಂಜುಂಡೇಶ್ವರನಿಗೆ ಇರುವರು ನೆರೆದವರ ಮನದಾಗೆ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ರಿತಿಕಾ ರಾವ್. ನಾನಿವತ್ತು ಗರುಡ ಗಮನ ತವ ಹಾಡ್ತೇನೆ. ಗರುಡ ಗಮನ ತವ ಚರಣ ಕಮಲ ಮಿಹ ಮನಸ್ಸಿಲ್ಲ ಸತ್ತು ಮಮ ನಿತ್ಯಂ, ಮನಸ್ಸಿಲ್ಲ ಸತ್ತು ಮಮ ನಿತ್ಯಂ. ಮಮ ತಾಪಮ ಗುರುದೇವ, ಮಮ ಪಾಪಮ ಗುರುದೇವ. ಜಲ ಜನಯನ ವಿಧಿನ ಮುಚಿಹರನ ಮುಖ ವಿಭುಧ ವಿನುತ ಪದ ಪದ್ಮ, ವಿಭುಧ ವಿನುತ ಪದ ಪದ್ಮ. ಮಮ ತಾಪಮ ಗುರುದೇವ, ಮಮ ಪಾಪಮ ಗುರುದೇವ. ಭುಜಗ ಶಯನ ಭವ ಮದನ ಜನಕ ಮಮ ಜನನ ವರನ ಭಯಹಾರಿ, ಜನನ ಪರನ ಭಯಹಾರಿ. ಮಮ ತಾಪಮ ಗುರುದೇವ, ಮಮ ಪಾಪಮ ಗುರುದೇವ. ಶಂಖ ಚಕ್ರಧರ ದುಷ್ಟ ದೈತ್ಯಹರ ಸರ್ವಲೋಕ ಶರಣ, ಸರ್ವಲೋಕ ಶರಣ. ಮಮ ತಾಪಮ ಗುರುದೇವ, ಮಮ ಪಾಪಮ ಗುರುದೇವ. ಅಗಣಿತ ಗುಣಗಣ ಅಸರ ಶರಣನದ ವಿದಲಿತ ಸುರರಿ ಭುಜಾಲ, ವಿದಲಿತ ಸುರರಿ ಭುಜಾಲ. ಮಮ ತಾಪಮ ಗುರುದೇವ, ಮಮ ಪಾಪಮ ಗುರುದೇವ. ಭಕ್ತವರ್ಯ ಭೂರಿ ಕರುಣಯ ಪಾಹಿ ಭಾರತಿ ತೀರ್ಥಂ,
रतितीर्थं मम तापमपा गुरुदेव मम पापमपा गुरुदेव मम तापमपा गुरुदेव मम पापमपा गुरुदेव. ನಾನು ಸಾಕತ್ ಕೌನಕರ್. ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಪಾಲಯ ಮಾಂ. ಶ್ರೀ ಗುರುದೇ ಮಮ ಶರಣಂ ಶರಣಂ ಮಂಗಲ ನಾಯಕ ಶರಣಂ ಶರಣಂ. ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಪಾಲಯ ಮಾಂ. ಶಿವರೂಪೇ ಮಮ ಶರಣಂ ಶರಣಂ ಶಕ್ತಿ ರೂಪೇ ಮಮ ಶರಣಂ ಶರಣಂ. ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಪಾಲಯ ಮಾಂ. विष्णु रूपे मम शरणं शरणं लक्ष्मी रूपे मम शरणं शरणं. हर हर शंकर जय जय शंकर हर हर शंकर पालय मां. ब्रह्म रूपे मम शरणं शरणं सरस्वती रूपे शरणं शरणं. हर हर शंकर जय जय शंकर हर हर शंकर पालय मां. गणपति रूपे शरणं शरणं षण्मुख रूपे शरणं शरणं. हर हर शंकर जय जय शंकर हर हर शंकर पालय मां. श्री सूर्यमूर्ति शरणं शरणं श्री चक्र रूपे शरणं शरणं. हर हर शंकर जय जय शंकर हर हर शंकर पालय मां. दक्षिणमूर्ति शरणं शरणं हर हर शंकर जय जय शंकर हर हर शंकर जय जय शंकर हर हर शंकर पालय मां. हर हर शंकर कामाक्षी शंकर जय जय शंकर कांची शंकर हर हर शंकर जय जय शंकर हर हर शंकर पालय मां. हर हर शंकर कालारी शंकर जय जय शंकर कामकोटि शंकर हर हर शंकर जय जय शंकर हर हर शंकर पालय मां. श्री गुरवे मम शरणं शरणं मंगलनायक शरणं शरणं. हर हर शंकर जय जय शंकर हर हर शंकर पालय मां. थैंक यू. चंद्रचूड शिव शंकर पार्वती रमण परम वैष्णवनु नीरे करुणगमन नमः पुरन्दर विठ्ठलन प्राणप्रियनु
आता विश्वात्मके देवे येणे वाग्यज्ञे तोषावे तोषो निमज द्यावे पसाय दान हे जे खळांचे व्यंकटे सांडो तया सत्कर्मी रती वाढो भूता परस्परे पडो मैत्र जीवांचे दुरितांचे तिमिर जावा विश्वस्वधर्म सूर्ये पाहो जो जीवांशील तो तेला हो प्राणी जात वर्षत सकळ मंगळी ईश्वर निष्ठांची मांदियाळी अनवरत भूमंडळी भेट तू भूता चला कल्पतरूंचे आरव चेतना चिंतामणींचे गाव बोलते जे अर्णव पियुषाचे चंद्रमे जे अलाच्छना मार्तंड जे तापहीन ते सर्वाही सदा सज्जन सोय रे होतो किंबहुना सर्वसुखी पूर्ण होनी तिन्ही लोकी भजिजो आदिपुरुखी अखंडित आणि ग्रंथोपजीविये विशेषी लोकी दृष्टादृष्ट विजये होआवे जी तेथ म्हणे श्री विश्वेश्वरावो हा होईल दान पसावो येणेवरे ज्ञान देवो
च श्रोत्रजिह्वे न च घ्राणनेत्रे न च व्योमभूमिर्न तेजो न वायु चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहम् न च प्राणसंज्ञो न वै पञ्चवायो न वा सप्तधातुर्न वा पञ्चकोश न वा पाणिपादं न चोपस्थपायो चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहम् न मे द्वेषरागो न मे लोभमोहो मदो नैव मे नैव मात्सर्यभाव न धर्मो न चार्थो न कामो न मोक्ष चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहम् न पुण्यं न पापं न सौख्यं न दुःखं न मन्त्रो न तीर्थं न वेदा न यज्ञ अहं भोजनं नैव भोज्यं न भोक्ता चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहम् न मृत्युर्न शङ्का न मे जातिभेद पिता नैव मे नैव माता न जन्म न बन्धुर्न मित्रं गुरुर्नैव शिष्यं चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहम् अहं निर्विकल्पो निराकाररूपो विभुत्वा च सर्वत्र सर्वेन्द्रियाणां न चासङ्घतं नैव मुक्तिर्न मेया चिदानन्दरूप शिवोऽहं शिवोऽहं चिदानन्दरूप शिवोऽहं 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 शिवोऽहम् Namaste. My name is Samvit Shandak. My guru, Vidwan Shri Rajendra Bhagavatji. I'll be playing the tabla on the song Shri Ramachandra Kripalu, supported by Nayana Prasad on the flute.
मन्दाकिनी सलिलचन्दन चर्चिताय नन्दीश्वर प्रमथनाथ महेश्वराय मन्दार पुष्प बहु पुष्प सुपूजिताय तस्मै मकाराय नमः शिवाय। शिवाय गौरी वदनाब्जवृन्द सूर्याय दक्षध्वरनाशकाय श्रीनीलकण्ठाय वृषध्वजाय तस्मै शिकाराय नमः शिवाय। वसिष्ठकुम्भोद्भव गौतमार्य मुनीन्द्रदेवार्चितशेखराय चन्द्रार्क वैश्वानरलोचनाय तस्मै वकाराय नमः शिवाय। यज्ञस्वरूपाय जटाधराय पीनाकहस्ताय सनातनाय दिव्याय देवाय दिगम्बराय तस्मै अकाराय नमः शिवाय। ॐ नमः शिवाय। ॐ नमः शिवाय। ॐ नमः ಶಿವಾಯ. ಎರಡನೇ ಕವನ ಇದು ಕೂಡ ನಾಗಭೂಷಣ ಮೂಲ್ಕಿ ಅವರು ಬರೆದಿರೋಂಥ ಒಂದು ಕವನ. ಇದು ಲೋಕಮಾತೆ ಶಾರದಾಂಬೆಯ ಮೇಲೆ ಸರಸ್ವತಿ ದೇವಿಯ ಮೇಲೆ ಬರೆದಿರುವಂತಹ ಕವನ. ಎರಡಿದೆ, ಮೊದಲನೇದು ಓದ್ತಾ ಇದ್ದೀನಿ. ವೀಣಾಪಾಣಿ ಅಂತ ಇದರ ಟೈಟಲ್. ಯಾ ವೀಣಾಪಾಣಿ ವಾದನವಾಣಿ ಸೃಷ್ಟಿ ಸ್ಥಿತಿ ಲಯ ಲೀಲಾ ರಾಣಿ ಸ್ತುತೆ ನಮೋಸ್ತೆ ನಮೋ ನಮಸ್ತೆ ನಮೋಸ್ತುತೆ. ಬ್ರಹ್ಮಚಾರಿಣಿ ಭ್ರಾಮಿ ಪರಬ್ರಹ್ಮ ಸ್ವರೂಪಿಣಿ ಬ್ರಹ್ಮವಿದ್ಯಾ ಸರ್ವವಿದ್ಯಾ ವೇದಮಾತಾ ರೂಪಿಣಿ ಲೋಕಮಾತಾ ಜ್ಞಾನದಾತೆ ಮನೋಕ್ಲೇಶ ನಿವಾರಿಣಿ ಹೇ ದೇವಿ ವಿದ್ಯಾ ಬುದ್ಧಿ ಸರ್ವಸಿದ್ಧಿ ಸುಖಕಾರಿಣಿ ವಾದ ವಿವಾದ ಪರಿಹಾರಿಣಿ ನಿತ್ಯ ಸತ್ಯ ಪ್ರಕಾಶಿಣಿ ಶಾಶ್ವತ ಶಾಂತಿ ಸೂರ್ಯಕಾಂತಿ ಸದಾ ಸಂವರ್ಧಿನಿ ದೇವಾಸುರ ಸುರಪ್ರಿಯೆ ಆತ್ಮವಿದ್ಯಾ ಅವಿನಾಶಿನಿ ಜ್ಞಾನ ವಿಜ್ಞಾನ ಉತ್ತಮೋತ್ತಮ ಶಿಖರ ನಿವಾಸಿನಿ ಸತ್ವತತ್ವ ಸುಗುಣಾಕಾರ ಐಶ್ವರ್ಯ ಆಶ್ರಯ ಮನುಜನ್ಮ ಪುಣ್ಯ ಜನ್ಮ ಜನ್ಮ ಅತಿಷ್ಠೋಶ್ರಯ ಜಗದಾನಂದ ಚಿತ್ತಾನಂದ ಸ್ವಯಂ ಪ್ರಕಾಶಯ ಶುಭಕರಿ ಸೌಭಾಗ್ಯ ಸಾವಿತ್ರಿ ಸರ್ವ ಮಂಗಳಕಾರಿಣಿ. ಇದು ಮೂರನೇ ಕವನ, ಬಹಳ ಸಣ್ಣದಿದು. ಸರಸ್ವತಿ ದೇವಿ ಮೇಲೆ. ಶಾರದಾ ದೇವಿ ವಾಗ್ದೇವಿ ವಿದ್ಯಾದೇವಿ ನಮೋಸ್ತುತೆ ಯಂತ್ರ ತಂತ್ರ ಮಂತ್ರ ಸಂಮೋಹಿನಿ ದೇವಿ ಸೃಷ್ಟಿ ದೃಷ್ಟಿ ತುಷ್ಟಿ ಸಂತೃಪ್ತಿಕಾರಿಣಿ ಜ್ಞಾನ ವಿಜ್ಞಾನ ಸತ್ಯ ಆದರ್ಶ ದರ್ಶಿನಿ ವಾಗ್ದೇವಿ ಮನೋ ನಿವಾಸ ವಾಸ ಮನೋಲ್ಲಾಸ ವಿಲಾಸ ವಿಲಾಸ ವಾಣಿ ಕಲಾ ಸುಮಧುರ ಸಂಗೀತ ಬುದ್ಧಿ ಶುದ್ಧಿ ವೃದ್ಧಿ ಭಗವದ್ಗೀತಾ. ಶಾರದಾ ದೇವಿ ವಾಗ್ದೇವಿ ವಿದ್ಯಾದೇವಿ ನಮೋಸ್ತುತೆ ಶ್ರುತಿ ಸ್ಮೃತಿ ವಾಣಿ ವೇದಮಾತಾ ಸರಸ್ವತಿ ಬ್ರಹ್ಮ ಸತಿ ಕೃಪಾ ಪಾತ್ರ ವಿಕಾಸನ ಸಂವಹನ ಆವಾಹನ ವಿಜಯ ದಿಗ್ವಿಜಯ ಆಗಮನ ಮೂಡ ಬಡ ಜಡ ಜಾಡಿಸು ಸಹೃದಯ ದಯ ಮಾಡಿಸು ವಿದ್ಯಾಬುದ್ಧಿ ಅಭಿವೃದ್ಧಿಸು ಸರ್ವಸಿದ್ಧಿ ವೃದ್ಧಿ ವ್ಯಾಪಿಸು ಬಾಳ ಬಲ ಬಾಲ ಸೂರ್ಯೋದಯ ಬೆಳದಿಂಗಳು ಬೆಳಗು ಜ್ಞಾನೋದಯ ವಿಜ್ಞಾನ ಸಹೃದಯ ಯಂತ್ರ ಜೀವ ಮಂತ್ರ ತಂತ್ರ ಸ್ವತಂತ್ರ. ಶಾರದಾದೇವಿ ವಾಗ್ದೇವಿ ವಿದ್ಯಾದೇವಿ ನಮೋಸ್ತುತೆ. हे
चन्द्रचूड मदनान्तक शूलपाणे स्थाणो गिरीश गिरिचेश महेश शम्भो हे पार्वती हृदय वल्लभ चन्द्रमौळे भूतादिप प्रमदनाथ गिरीश चाप नमो भूतनाथ नमो देवदेवा नमो भक्तपाला नमो दिव्यतेज नमो भूतनाथ नमो भूतनाथ नमो देवदेवा नमो भक्तपाला नमो दिव्यतेज भववेदसारा सदा निर्विकारा भववेदसारा सदा निर्विकारा नमो लोकपाला नमो नादलोला नमो पार्वती वल्लभा नीलकण्ठ नमो भूतनाथ नमो देवदेवा नमो भक्तपाला नमो दिव्यतेज नमो भूतनाथ सदा सुप्रकाश महापापनाशा सदा सुप्रकाश महापापनाशा काशी विश्वनाथ दया सिंधुदाता नमो पार्वती वल्लभा नीलकण्ठ नमो भूतनाथ नमो देवदेवा नमो भक्तपाला नमो दिव्यतेज नमो भूतनाथ थैंक यू शङ्कर देशिक मामव किङ्करमतिदीनम् शङ्कर देशिक मामव किङ्करमतिदीनम् अङ्गुरविषयासक्तं भवभीतिग्रस्तम् अङ्गुरविषयासक्तं भवभीतिग्रस्तम् शङ्कर देशिक मामव किङ्करमतिदीनम् पूर्णातीरसमुद्भव चूर्णित दुरितौगा काषायाम्बरभूषित
ನಿನ್ನೇಷ್ಟದಂತೆನ್ನ ಇತ್ತಿರುವೆ ರಾಮ, ನನ್ನೇಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ. ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ. ರಘುರಾಮ 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 ರಾಮ, ರಘುರಾಮ 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 ರಾಮ. ಇನ್ನಷ್ಟು ಬೇಕಿನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಗುದು ರಾಮ. ಇನ್ನಷ್ಟು ಬೇಕಿನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಗುದು ರಾಮ. ರಾಮ 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 ರಾಮ. ಒಳತಿನಡೆ ಮುನ್ನಡೆವ ಮನವ ಕೊಡು ರಾಮ, ಸೆಳೆತಕ್ಕೆ ಸಿಗದಂತೆ ಸ್ಥಿರತೆ ಕೊಡು ರಾಮ. ನಿನ್ನಗಳ ಪಾಪಗಳ ಸೊನ್ನೆಯಾಗಿಸು ರಾಮ, ನಾಳೆಗಳು ಪುಣ್ಯಗಳ ಹಾದಿಯಾಗಲಿ ರಾಮ. ನನ್ನ ಬಾಳಿಗೆ ನಿನ್ನ ಹಸಿವು ಕೊಡು ರಾಮ, ನನ್ನ ತೋಳಿಗೆ ನಿನ್ನ ಕಸುವ ಕೊಡು ರಾಮ. ಕಣ್ಣು ಕಳೆದರು ನಿನ್ನ ಕನಸು ಕೊಡು ರಾಮ, ನನ್ನ ಹರಣಕ್ಕೆ ನಿನ್ನ ಚರಣ ಕೊಡು ರಾಮ. ಇನ್ನಷ್ಟು ಬೇಕಿನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಗುದು ರಾಮ. ರಾಮ 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 ರಾಮ. ಕೌಸಲ್ಯಾಗುವೆನು ಮಡಿಲಲಿರು ರಾಮ, ವೈದೇಹಿಯಾಗುವೆನು ಒಡನಾಡು ರಾಮ. ಪಾದುಕೆಯ ತಲೆಯಲಿಡು ಭರತನಾಗುವೆ ರಾಮ, ಸಹವಾಸ ಕೊಡು ನನಗೆ ಸೌಮಿತ್ರಿ ರಾಮ. ಸುಗ್ರೀವನಾಗುವೆನು ಸ್ನೇಹ ಕೊಡು ರಾಮ, ಹನುಮನಾಗುವೆ ನಿನ್ನ ಸೇವ ಕೊಡು ರಾಮ. ಹನುಮನಾಗುವೆ ನಿನ್ನ ಸೇವ ಕೊಡು ರಾಮ, ಶಬರಿಯಾಗುವೆ ನಿನ್ನ ಭಾವ ಕೊಡು ರಾಮ. ರಘುರಾಮ 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 ರಾಮ. ಇನ್ನಷ್ಟು ಬೇಕಿನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಗುದು ರಾಮ. ರಾಮ 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 ರಾಮ. ಋಥ ನೀನೆ ಋತು ನೀನೆ ಶ್ರುತಿ ನೀನೆ ರಾಮ, ಮತಿ ನೀನೆ ಗತಿ ನೀನೆ ಧೃತಿ ನೀನೆ ರಾಮ. ಆರಂಭ ಅಸ್ತಿತ್ವ ಅಂತ್ಯ ನೀ ರಾಮ, ಪೂರ್ಣನೇ ಪ್ರಕಟನೇ ಆನಂದ ರಾಮ. ಹರ ನೀನೆ ಹರಿ ನೀನೆ ಬ್ರಹ್ಮ ನೀ ರಾಮ, ಹರ ನೀನೆ ಹರಿ ನೀನೆ ಬ್ರಹ್ಮ ನೀ ರಾಮ. ಗುರು ನೀನೆ ಅರಿವು ನೀ ರಾಮ, ಗುರು ನೀನೆ ಅರಿವು ನೀ ರಾಮ. ರಘುರಾಮ 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 ರಾಮ, ನಗುರಾಮ ನಗರಾಮ ಜಗರಾಮ ರಾಮ. ಇನ್ನಷ್ಟು ಬೇಕಿನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಗುದು ರಾಮ. ಇನ್ನಷ್ಟು ಬೇಕಿನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಗುದು ರಾಮ. ರಾಮ 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 ರಾಮ. ಮಂಗಳಂ ಗುರು ಶಂಕರ ಜಯ ಮಂಗಳಂ ಗುರು ಶಂಕರ, ಶುಭ ಮಂಗಳಂ ಗುರು ಶಂಕರ. ಮಂಗಳಂ ಗುರು ಶಂಕರ
श्रुतिस्मृतिपुराणानाम् आलयं करुणालयं ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಎಲ್ಲರಿಗೂ ಮತ್ತೊಮ್ಮೆ ಶಂಕರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನಾನು ಚೇತನ್ ರಾವ್, USA ಸ್ಯಾನೋಜೆಯಲ್ಲಿ ನೆಲೆಸಿರುತ್ತೇನೆ. ಶಂಕರ ಜಯಂತಿ ನಮ್ಮ ಸಂಸ್ಕೃತಿಯ ಅಮೂಲ್ಯ ಸಂಪತ್ತು. ಆದಿಶಂಕರಾಚಾರ್ಯರು ಜನಿಸಿದ ದಿನವನ್ನು ಆಚರಿಸುವುದು ನಮ್ಮ ಸಮಾಜದ ಅವಿಭಾಜ್ಯ ಅಂಗವಾಗಿದೆ. ಶಂಕರಾಚಾರ್ಯರು ಹಿಂದೂ ಧರ್ಮದ ಪುನರುತ್ಥಾನಕ್ಕೆ ಕಾರಣವಾದವರು. ಅವರ ತತ್ವಗಳು ನಮ್ಮ ಜೀವನದ ದರ್ಶನವನ್ನು ಬದಲಾಯಿಸಿದೆ. ಅವರ ಜಯಂತಿಯನ್ನು ಆಚರಿಸುವುದು ನಮ್ಮ ಸಂಸ್ಕೃತಿಯ ಸಂಪ್ರದಾಯವನ್ನು ಉಳಿಸಿಕೊಂಡು ಹೋಗುವುದಕ್ಕೆ ಸಹಾಯಕವಾಗಿದೆ. ಇಂತಹ ಒಂದು ಪುಣ್ಯ ಆಚರಣೆಯನ್ನು ನಮಗೆ ಒದಗಿಸಿಕೊಟ್ಟಂತಹ ಸರ್ವರಿಗೂ ಧನ್ಯವಾದ ತಿಳಿಸುವುದು ನನ್ನ ಪುಣ್ಯ. ಇಂದು ಶಂಕರ ಪೂಜೆ ಮಾಡಿದಂತಹ ಶ್ರೀಮತಿ ಉಷಾ ಕೋಲ್ಪೆ ಮತ್ತು ಶ್ರೀ ನಾಗಭೂಷಣ್ ಮುಲ್ಕಿ ಅವರಿಗೆ ನನ್ನ ಧನ್ಯವಾದಗಳು. ಆದಿಶಂಕರಾಚಾರ್ಯರ ಬಗ್ಗೆ ಹಾಗೂ ನಮ್ಮ ಸಮಾಜ ಮತ್ತು ಶಂಕರಾಚಾರ್ಯರ ಇತಿಹಾಸವನ್ನು ನಮಗೆ ತಿಳಿಸಿಕೊಟ್ಟಂತಹ ಶ್ರೀ ಸುಬ್ರಹ್ಮಣ್ಯ ಶಾನ್ಭೋಗ್ ಹಾಗೂ ಮಾಸ್ಟರ್ ರೋಹನ್ ನೆಟ್ಟೋಜಿ ಅವರಿಗೆ ಧನ್ಯವಾದಗಳು. ಎಲ್ಲ ಸುಂದರವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಮಗೆ ನೀಡಿದಂತಹ ನಮ್ಮ ಸಮಾಜದ ಬಾಂಧವರಿಗೆ ಅನಂತ ಅನಂತ ಧನ್ಯವಾದಗಳು. ಈ ಎಲ್ಲ ಕಾರ್ಯಕ್ರಮಗಳನ್ನು ಸುಗಮವಾಗಿ ನಮಗೆ ನಿರೂಪಣೆ ಮಾಡಿದಂತಹ ಶ್ರೀಮತಿ ಭವ್ಯ ಸುಧೀರ್, ಶ್ರೀಮತಿ ರಮ್ಯಾ ರೆಕ್ಕಳ, ಶ್ರೀಯುತ ಲೋಹಿತ್ ಮೈಸೂರ್, ಶ್ರೀಯುತ ಹರೀಶ್ ರಾವ್ ಹಾಗೂ ಮಾಸ್ಟರ್ ಋತ್ವಿಕ್ ಅರಿಕಳ ಅವರಿಗೆ ಧನ್ಯವಾದಗಳು. ಬಹಳ ಅದ್ಭುತವಾಗಿ ವಿಡಿಯೋ ಜೋಡಣೆ ಮಾಡಿದಂತಹ ಶ್ರೀಯುತ ಅನಿಲ್ ನೆಟ್ಟೋಜಿ ಅವರಿಗೆ ಧನ್ಯವಾದಗಳು. ಈ ಎಲ್ಲರನ್ನೂ ಒಗ್ಗೂಡಿಸಿ ಇಂತಹ ಸುಂದರವಾದ ಒಂದು ಕಾರ್ಯಕ್ರಮವನ್ನು ರೂಪಿಸಲು ಸಹಕರಿಸಿದ ಶ್ರೀಮತಿ ವಾಣಿರಾವ್, ಶ್ರೀಯುತ ಪ್ರಶಾಂತ್ ರಾವ್, ಶ್ರೀಯುತ ಮಹೇಶ್ ರಾವ್ ಹಾಗೂ ಶ್ರೀಯುತ ಕಿಶೋರ್ ರಾವ್ ಅವರಿಗೂ ಧನ್ಯವಾದಗಳು. ಇದು ಸತತವಾಗಿ ನಮ್ಮ 2ನೇ ಆಚರಣೆಯಾಗಿದ್ದು, ಇನ್ನು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಸಮಾಜ ಬಾಂಧವರು ನಮ್ಮೊಂದಿಗೆ ಕೈಜೋಡಿಸಿ ಈ ಆಚರಣೆಯನ್ನು ಇನ್ನೂ ಯಶಸ್ವಿಗೊಳಿಸೋಣ ಹಾಗೂ ಆದಿಶಂಕರಾಚಾರ್ಯರು ನುಡಿದಂತಹ ಪಥದಲ್ಲಿ ಮುಂದೆ ಸಾಗೋಣ. ಧನ್ಯವಾದಗಳು.